ಹಾಸನಾಂಬೆಯ ದರ್ಶನದ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಗೆ ಅವಮಾನ ಆಯಿತು ಅಂತ ಶಾಸಕ ಸ್ವರೂಪ್ ಪ್ರಕಾಶ್ ನೇತೃತ್ವದಲ್ಲಿ ಈಗ ದೇವಸ್ಥಾನದ ಬಳಿ ಪ್ರತಿಭಟನೆ ಆಗ್ತಾ ಇದೆ ಜೆಡಿಎಸ್ನಿಂದ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಶಾಸಕರು ಕೂಡ ಇದ್ದಾರೆ, ಸ್ವರೂಪ್ ಪ್ರಕಾಶ್ ಅವರು, ಅವ್ರನ್ನ ಮಾತನಾಡಿಸ್ತಾರೆ. ಹರೀಶ್, ಓವರ್ ಟು ಯು. ವೀಣಾ, ಹಾಸನದಲ್ಲಿ ಹಾಸನಾಂಬೆ ದೇಗುಲಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬಂದಂಥ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಗೌರವವನ್ನು ತೋರಿಸಿಲ್ಲ ಅನ್ನುವ ಕಾರಣಕ್ಕಾಗಿ ಶಾಸಕ ಸ್ವರೂಪ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಪ್ರತಿಭಟನೆ ಒಂದು ರೀತಿ ರಣಾಂಗಣ ಆಗ್ತಾ ಇದೆ. ಶಾಸಕರಾದಂಥ ಎ ಮಂಜು ಅವರು ಸಹ ಇದ್ದಾರೆ, JDSನ ಮುಖಂಡರು ಸಹ ಇದ್ದಾರೆ. ಅವರ ಪ್ರಶ್ನೆ ಅಷ್ಟೇ, DC ಅವರು ಯಾವ ಕಾರಣಕ್ಕಾಗಿ ಶಿಷ್ಟಾಚಾರವನ್ನು ಫಾಲೋ ಮಾಡಿಲ್ಲ ಅದನ್ನು ಸ್ಪಷ್ಟನೆಯನ್ನು ನೀಡಬೇಕು. ಜೊತೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಗೌರವವನ್ನು ಮಾಡಿದ್ದಾರೆ ಅನ್ನುವ ಕಾರಣಕ್ಕಾಗಿ ಇಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಶಾಸಕ ಸ್ವರೂಪ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಜೊತೆಗೆ DC ಅವರು ನಿಮಗೆ ಏನಾದರೂ ಮಾಹಿತಿಯನ್ನು ನೀಡಿದ್ರೆ? ಇಲ್ಲ, ಏನು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸನ್ಮಾನ್ಯ ಕೇಂದ್ರ ಮಂತ್ರಿಗಳಂತ ಕುಮಾರಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಏನು ಜಿಲ್ಲಾಡಳಿತ ಅಗೌರವ ತಂದಿರೋದು ನಮ್ಮೆಲ್ಲರೂ ಕೂಡ ಬೇಸರ ತಂದಿದೆ. ಈ ಹಿಂದೆ ಮುಖ್ಯಮಂತ್ರಿಗಳ ಸಂದರ್ಭದಲ್ಲಿ ಕುಮಾರಣ್ಣವರು ಮತ್ತು BJP ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಯಡಿಯೂರಪ್ಪರು ಮತ್ತು ಕುಮಾರಣ್ಣವರು ಸೇರಿ 2 ಕೋಟಿ ರೂಪಾಯಿನ ಅನುದಾನವನ್ನು ಕೊಟ್ಟು ಇವತ್ತು ಏನು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅವರದಂಥ ಕೊಡುಗೆ ಕೊಟ್ಟಿದ್ದಾರೆ. ಆದರೂ ಕೂಡ ಎಲ್ಲೊಂದು ಕಡೆ ಜಿಲ್ಲಾಡಳಿತ ಅವ್ರಿಗೆ ಅಗೌರವ ತಂದರೆ ನಮಗೆಲ್ಲರೂ ಕೂಡ ಬೇಸರ ತಂದಿದೆ. ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತೀವಿ. ಕನಿಷ್ಠ ಸೌಜನ್ಯಕ್ಕೂ ಕೂಡ DC ಅವರು ನಮ್ಮನ್ನು ಕರೆದು ಮಾತಾಡೋಂಥ ಕನಿಷ್ಠ ಒಂದು ಸೌಜನ್ಯವನ್ನು ಕೂಡ ತೋರಿಸ್ತಾ ಇಲ್ಲ. ಎಲ್ಲೊಂದು ಕಡೆ ನಮಗೂ ಕೂಡ ಭಾಳಷ್ಟು ಮನಸ್ಸಿಗೆ ನೋವಾಗಿದೆ ಸರ್. ಇನ್ನೋರ್ವ ಶಾಸಕರು ಮಾಜಿ ಸಚಿವರಾದ ಎ ಮಂಜು ಇದ್ದಾರೆ. ಸರಿಯಾದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. DC ಅವರು ಈ ಒಂದು ಶಿಷ್ಟಾಚಾರ ವಿಚಾರದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಪಕ್ಷಪಾತ ಮಾಡಿದ್ದಾರೆ ಅನ್ನುವಂಥ ಏನು ನೋಡಿ, DC ಅವರು ಆಡಳಿತ ಅಂತಂದರೆ ಇಡೀ ಎಲ್ರಿಗೂ ಗೌರವ ಕೊಡ್ತಕ್ಕಂಥದ್ದನ್ನು ಮಾಡಬೇಕು, ಪಕ್ಷಾತೀತವಾಗಿ ಮಾಡಬೇಕು. ಎಲ್ರಿಗೂ ಫಸ್ಟ್ ಡೇ ನಾನೇ ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.